ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿಗೆ ಮತ್ತೆ ಸರ್ಕಾರ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಕ್ರಮ ಬಿಪಿಎಲ್ ಕಾರ್ಡ್ದಾರರು ಕಾರ್ಡ್ ಬಿಟ್ಟು ಕೊಡದಿದ್ರೆ ದಂಡವನ್ನ ಕಟ್ಟಬೇಕಾಗತ್ತಾ? ಈಗ ಮನವಿಯಷ್ಟೇ ಮಾಡಿಕೊಂಡಿದೆ ಸರ್ಕಾರ. ಅಕ್ರಮ ಬಿಪಿಎಲ್ ಕಾರ್ಡ್ ಬಿಟ್ಟು ಕೊಡದೆ ಹೋದಂತಹ ಪಕ್ಷದಲ್ಲಿ ಕಾನೂನು ಪ್ರಕಾರವಾಗಿಯೇ ದಂಡವನ್ನ ವಿಧಿಸುವ ಸಾಧ್ಯತೆ ಇದೆ. ವಾರದೊಳಗೆ ಜಾಹೀರಾತು ಹೊರಡಿಸೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆಗಳು ಕೂಡ ಈಗಾಗಲೇ ಆಗಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಕುರಿತಾಗಿ ಖುದ್ದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರೆಲ್ಲ ಅಕ್ರಮ ಬಿಪಿಎಲ್ ಕಾರ್ಡ್ದಾರರಿದ್ದೀರಿ ಅವರು ಈ ಕೂಡಲೇ ಅದರಿಂದ ಎಕ್ಸಿಟ್ ಆಗಿ, ಇಲ್ಲದಿದ್ರೆ ನಾವೇ ಕ್ರಮ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಅದನ್ನ ಕಾನೂನು ಪ್ರಕಾರವಾಗಿ ತೆಗೆದುಕೊಳ್ತೀವಿ, ನೀವು ದಂಡ ಕಟ್ಟಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಒಂದು ಪರಿಷ್ಕರಣೆ ಕಾರ್ಯಕ್ರಮ ಶುರು ಮಾಡಿದ್ವಿ. ಆ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಸ್ವಲ್ಪ BPL APL ವಿಭಾಗ ಮಾಡೋದರಲ್ಲಿ ತಡ ಆಯಿತು. ಆದರೂ ಅದನ್ನು ಮಾಡೋವಂಥ ಕಾಲದಲ್ಲಿ ಎಲ್ಲೋ ಒಬ್ಬರು ಇಬ್ಬರು 1% 2% BPL ಅವರು APL ತೆಗೆದ್ರ ಜೊತೆಯಲ್ಲಿದ್ದು ಅದು ಸ್ವಲ್ಪ ಗೊಂದಲ ಆಗಿ ಆ ಪರಿಷ್ಕರಣೆ ಮತ್ತೆ ಅದನ್ನು ತಡ ಮಾಡಿದ್ದೀವಿ. ನಿಧಾನವಾಗಿ ಅದನ್ನು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲ್ಲಾಗಿ ಟೆಸ್ಟ್ ಮಾಡಿ ಯಾರು APL ಯಾರು BPL ಅಂತ ನಿರ್ಣಯ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಕೂಡ ಯಾರು ಎಲಿಜಿಬಿಲಿಟಿ ಇಲ್ಲ ಅವರು ತಗೊಳ್ತಾ ಇದ್ದಾರೆ ಕೆಲವರು. ಅದನ್ನು ನಾವು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ವಾಸ್ತವವಾಗಿ ಮಹಜರು ಮಾಡಿ ಗ್ರಾಮ ಪಂಚಾಯತಿ ಆಫೀಸರ್ಸ್ ಏನಿರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಈಗಾಗಲೇ ಕೇಂದ್ರ ಸರ್ಕಾರ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆಗೆ ಕೈ ಹಾಕ್ತಾ ಇದೆ. ಹೀಗಿದ್ದಾಗ ಯಾರೆಲ್ಲ ಅನರ್ಹರಿರ್ತಾರೆ ಅವ್ರನ್ನೆಲ್ಲ ತೆಗೆದು ಹಾಕ್ತಾರೆ. ಹೀಗಿದ್ದಾಗಲೂ ಕೂಡ ರಾಜ್ಯ ಸರ್ಕಾರ ಈ ಬಗ್ಗೆ ಎಚ್ಚರಿಸ್ತಾ ಇರೋದು ಯಾಕೆ? ದಿವ್ಯಾ, ರಾಜ್ಯ ಸರ್ಕಾರವು ಕೂಡ ಅನರ್ಹರ ಕಾರ್ಡ್ಗಳನ್ನು ರದ್ದು ಮಾಡುವಂತ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿತ್ತು. ಆದ್ರೆ ಅದನ್ನ ಸಮರ್ಪಕವಾಗಿ ಮಾಡದೆ ಒಂದಿಷ್ಟು ವಿವಾದಗಳಾಗಿತ್ತು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಕಾರ್ಡ್ ಪರಿಷ್ಕರಣೆ ಇತ್ತು, ಅದನ್ನ ಕೈ ಬಿಟ್ಟಿತ್ತು. ಆದ್ರೆ ಈಗ ಸರ್ಕಾರಕ್ಕೂ ಕೂಡ ಅದು ಹೊರೆ ಆಗ್ತದೆ. ಯಾಕೆಂದ್ರೆ ಆ ರಾಜ್ಯದಲ್ಲಿ ಸುಮಾರು 1,53,00,000ಕ್ಕೂ ಹೆಚ್ಚು ಕಾರ್ಡ್ಗಳಿದ್ದಾವೆ. APL BPL ಮತ್ತೆ ಏನು ಅಂತ್ಯೋದಯ ಕಾರ್ಡ್ಗಳು ಸೇರಿ ಇದರಲ್ಲೇ ಸುಮಾರು 1,11,00,000ದಷ್ಟು BPL ಕಾರ್ಡ್ಗಳಿದ್ದಾವೆ. ಇದು ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ನಿಯಮಗಳನ್ನ ಮೀರಿ ಕೂಡ ಅನೇಕ ಜನರು BPL ಕಾರ್ಡ್ ಅನ್ನ ಪಡೆದಿದ್ದಾರೆ ಅನ್ನುವಂತ ಅನುಮಾನಗಳು. ಹಾಗಾಗಿ ಪ್ರಾರಂಭಿಕ ಹಂತವಾಗಿ ಈಗ ನೀವೇ ಗಿವ್ ಅಪ್ ಮಾಡಿ ಅನ್ನುವಂತಹ ಮನವಿಯನ್ನ ಮುನಿಯಪ್ಪನವರು ಮಾಡಿರುವಂತದ್ದು. ಈ ಸಂಬಂಧ ಇನ್ನೊಂದು ವಾರದಲ್ಲಿ ನಾವು ಜಾಹೀರಾತನ್ನು ಹೊರಡಿಸ್ತೀವಿ. ಯಾರು ಅರ್ಹತೆ ಇಲ್ಲದೆ BPL ಕಾರ್ಡ್ಗಳನ್ನ ಪಡೆದಿದ್ದಾರೆ ಅವರು ವಾಪಸ್ಸನ್ನ ಮಾಡಬೇಕು. ಒಂದ್ ವೇಳೆ ಅದನ್ನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದಂಡ ಪ್ರಯೋಗವನ್ನ ಕಾನೂನಾತ್ಮಕವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಮತ್ತೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪರಿಷ್ಕರಣೆಯನ್ನ ಮಾಡ್ತೀವಿ ಯಾವ ಹಂತದಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಪ್ರತಿಯೊಂದು ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅನ್ನುವ ಮೂಲಕ, ಪರಿಶೀಲನೆ ಮಾಡೋ ಮುಂಚೆನೆ ನೀವು ಅರ್ಹತೆ ಇಲ್ಲದಿದ್ರೆ ಕಾರ್ಡ್ ಅನ್ನ ವಾಪಸ್ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಬಳಿಕ ಏನಾದ್ರು ಯಾರು ಅರ್ಹತೆ ಇಲ್ದಿದ್ರು ಕೂಡ ಕಾರ್ಡ್ ಅನ್ನ ಪಡೆದಿದ್ದಾರೆ ಅವರೇನಾದ್ರೂ ಕಾರ್ಡ್ ವಾಪಸ್ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದಂಡ ಪ್ರಯೋಗ ಮಾಡ್ತಾರೆ. ಅದು ಎಷ್ಟು ಅನ್ನುವಂಥದ್ದನ್ನ ಕಾನೂನಲ್ಲಿ ಯಾವ ಅಂಶಗಳನ್ನ ಉಲ್ಲೇಖ ಮಾಡಿ ಎಷ್ಟು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ತಕ್ಷಣಕ್ಕಂತೂ ಯಾರು ಅನರ್ಹರು ಕಾರ್ಡ್ಗಳನ್ನ ಪಡೆದಿದ್ದಾರೋ ಅವರಿಗೆ ಎಚ್ಚರಿಕೆ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಇನ್ನೊಂದು ವಾರದಲ್ಲಿ ಈ ಸಂಬಂಧ ಜಾಹೀರಾತನ್ನು ಕೂಡ ಸರ್ಕಾರ ಹೊರಡಿಸುತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.